ನಮಸ್ಕಾರ ಮತ್ತು ಶರಣಾರ್ಥಿ. ಯಾಕಂದ್ರೆ ವೀರಶೈವನು ಹೇಳಬೇಕು, ಲಿಂಗಾಯತರು ಹೇಳಬೇಕು. ನಾವು ಒಂದು ಬಿಟ್ಟು ಇನ್ನೊಂದಿಲ್ಲ. ನಮ್ಮ ದಿಂಗಾಲೇಶ್ವರ ಗುರುಗಳು ಒಂದು ಸಾಹಸವನ್ನ ಮಾಡ್ತಾ ಇದ್ದ. ಒಂದು ಗಟ್ಟಿಯಾದಂತ ಬೆಸುಗೆಯನ್ನ ವೀರಶೈವ ಲಿಂಗಾಯತರಿಗೆ ಹಾಕಬೇಕು, ಇದು ಕಾಯಂ ಆಗಿರ್ಬೇಕು ಅಂತ ಈ ಸಮಾವೇಶವನ್ನು ಅವರು ಏಕತಾ ಸಮಾವೇಶ ಅಂತ ಮಾಡಿದ್ರು. ಅದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇವತ್ತು ಬೆನ್ನು ಕಟ್ಟಿ ನಿಂತಿದೆ. ನಮ್ಗೆಲ್ಲರಿಗೂ ಸಂತೋಷ. ವೇದಿಕೆ ಮೇಲಿರುವಂತ ಪಂಚಪೀಠಾಧೀಶರ ಜಗದ್ಗುರುಗಳ ಪಾದಾರೋಹಣದಲ್ಲಿ ನಮಸ್ಕರಿಸಿ, ವೇದಿಕೆಯ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ಎಲ್ಲ ಗಣ್ಯರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಹಳ ದೊಡ್ಡದಿದೆ. ವಿರಾಸತ್ ಬಹಳ ದೊಡ್ಡದಿದೆ. ಅದರ ಒಂದು ಅರ್ಥ ಇವತ್ತಿನ ಪೀಳಿಗೆಗೆ ನಾವು ತಿಳಿಸಿಕೊಡುವಂತದ್ದು ಬಹಳ ಅವಶ್ಯಕತೆ ಇದೆ. ಸಕಲ ಜೀವಾತ್ಮರಲ್ಲಿ ಲೇಸನ್ನ ಬಯಸುವ, ಅಂದ್ರೆ ಕೇವಲ ಮನುಷ್ಯರಲ್ಲ, ಪ್ರಾಣಿಗಳು, ಎಲ್ಲ ಜೀವ ರಾಶಿಗಳಿಗೆ ಒಳಿತನ್ನ ಬಯಸುವಂತದ್ದು ವೀರಶೈವ ಲಿಂಗಾಯತರ ಸಂಸ್ಕೃತಿ, ಸಂಸ್ಕಾರ. ಆದ್ರೆ ಇವತ್ತು ಆ ಸಹನೆ, ಸಹಿಷ್ಣುತೆ ನಮ್ಮೊಳಗಡೆನೂ ಕಮ್ಮಿ ಆಗಿದೆ. ನಮ್ಮ ಜೊತೆಗೆ ಇತರ ಸಮಾಜಗಳು ನಮ್ಮನ್ನ ಸಹನೆಯಿಂದ ನೋಡ್ತಾ ಇಲ್ಲ. ನಮ್ದು ಬಹಳ ವಿಶಾಲವಾದ ಮನೋಭಾವನೆ, ಸಹೃದಯ, ಕ್ಷಮೆ ಬಹಳ ಸುಲಭವಾಗಿ ನಾವು ಮಾಡ್ತೇವೆ. ಆದ್ರೆ ಒಂದೊಂದು ಸಂದರ್ಭದಲ್ಲಿ ಇದೇ ನಮ್ಮ ದೌರ್ಬಲ್ಯ ಆಗ್ತದೆ. ನಮ್ಮ ಸಹನಾ ಗುಣವೇ ನಮಗೆ ದೌರ್ಬಲ್ಯ ಆಗ್ತದೆ. ನಮ್ಮಲ್ಲಿ ಒಕ್ಕಟ್ಟಿದ್ರೆ, ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ, ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂತರೆ ಯಾರೂ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ. ಈಗ ಗುರುಗಳು ಹೇಳಿದ್ರು, 30% ಇದ್ದಿದ್ದೀಗ 10%ಗೆ 11% ಬಂದು ನಿಂತೇವಿ ಅಂತ. ಅದಕ್ಕೆ ಯಾರು ಅನ್ನೋದು ಕಾರಣ ಇದು ವೇದಿಕೆ ಅಲ್ಲ. ಈ ವೇದಿಕೆಯ ಶಿಸ್ತನ್ನು ನಾನು ಉಲ್ಲಂಘನೆ ಮಾಡಕ್ ತಯಾರಿಲ್ಲ. ಆ ಗುರುಗಳಿಗೆ ನಾನು ಹೇಳ್ಬೋದಾಗಿತ್ತು, ಪರಮ ಪೂಜ್ಯರಿಗೆ ನಾನು ಹೇಳ್ಬೋದಾಗಿತ್ತು ಯಾರಂತ. ಆದ್ರೆ ಇದು ವೇದಿಕೆಯ ಶಿಸ್ತನ್ನು ನಾನು ಉಲ್ಲಂಘನೆ ಮಾಡಕ್ ತಯಾರಿಲ್ಲ. ಬಹಳ ಸುಲಭವಾಗಿ ನಿಮಗೂ ಕೂಡ ಗೊತ್ತಿದೆ. ಆದ್ರೆ ನಮ್ಮ ದೌರ್ಬಲ್ಯವೂ ಕೂಡ ಅದಕ್ಕೆ ಕಾರಣ. ನಮ್ಮಲ್ಲಿ ಒಕ್ಕಟ್ಟಿರದ ಕಾರಣದಿಂದ ಹೆಂಗ ಗೋಡ್ಯಾಗ ಬಿರುಕ್ ಬಿಟ್ರೆ ಮೊದ್ಲು ಇರಿಬಿ ಹೋಗ್ತಾವು, ಆಮೇಲೆ ಹೆಗ್ಣನು ಹೋಗ್ತಾವ. ಆ ಬಿರುಕ್ ಇರ್ದಂಗೆ ನೋಡಿಕೊಳ್ಳುವಂತಹದ್ದು ಇವತ್ತಿನ ನಮ್ಮ ಸವಾಲು. ಆ ಸವಾಲಿನ ಸಮಾವೇಶವನ್ನು ಇವತ್ತು ನಾವೆಲ್ಲ ಸೇರಿದ್ದೇವೆ. ಮಿಕ್ಕಿದ್ದೆಲ್ಲವೂ ಕೂಡ ಗೌಣ್ಯ. ನಾನೊಂದು ಮಾತನ್ನು ಹೇಳ್ತೀನಿ, ಈ ಸಮೀಕ್ಷೆ ಬಂದಿದೆ ಅಂತ ಸೇರುವಂತ ಪ್ರಶ್ನೆ ಇಲ್ಲ. ನಮ್ಮ ಆಂತರಿಕ, ನಮ್ಮ ಆತ್ಮದ ಸಮೀಕ್ಷೆ ನಾವು ಮಾಡ್ಕೋಬೇಕು. ಎಲ್ಲಿ ನಿಂತಿದ್ದೇವೆ ನಾವು, ನಮ್ಮ ಪರಂಪರೆಯನ್ನು, ನಮ್ಮ ಕೈ ಯಾವಾಗಲೂ ಭೂಮಿಯನ್ನು ನೋಡ್ತಾ ಇತ್ತು. ಇವತ್ತು ಯಾವ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ, ಎಲ್ಲರ ಜೊತೆಗೆ ಯಾವ ರೀತಿ ಸರಿ ಸಮಾನವಾಗಿದ್ದೇವೋ ಅಥವಾ ತೆಳಗಿದ್ದೇವೋ ಮೇಲಿದ್ದೇವೋ ಅನ್ನುವಂತ ಆತ್ಮ ಸಮೀಕ್ಷೆ ಮಾಡುವಂತ ಕಾಲ ಇದು. ನಮ್ಮವರು ಸ್ವಲ್ಪ ತಡವಾಗಿ ಹೇಳ್ತಾರೆ, ಲಘು ಹೇಳುವುದಿಲ್ಲ. ಆದ್ರೆ ಎದ್ರು ಮಾತ್ರ ಮಲಗುವುದಿಲ್ಲ. ಈ ಸಂದೇಶ ಈ ಸಮಾವೇಶ ಕಳಿಸಬೇಕು. ಎದ್ರು ಮಾತ್ರ ನಾವು ಮಲಗುವುದಿಲ್ಲ. ಯಾರನ್ನ ಮಲಗಿಸ್ಬೇಕಂತ ಅವ್ರನ್ನ ಮಲಗಿಸಿನೇ ನಾವು ವಿಶ್ರಾಮ ತೆಗೆದುಕೊಳ್ಳೋ ಅಲ್ಲಿವರೆಗೆ. ಬಂಧುಗಳೇ, ಇವತ್ತು ಏನು ಸಮೀಕ್ಷೆ ನಡೀತಾ ಇದೆ, ಆರ್ಥಿಕ ಸಾಮಾಜಿಕ ಸಮೀಕ್ಷೆ, ಖಂಡ್ರೆ ಸಾಹೇಬ್ ಹೇಳಿದಂತೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯಲ್ಲಿ
ಶೈಕ್ಷಣಿಕವಾಗಿ ಎಷ್ಟು ಮುಂದಿದೆ ಯಾವ ಸಮಾಜ, ಆರ್ಥಿಕವಾಗಿ ಎಷ್ಟು ಮುಂದಿದೆ, ಈಗಾಗಲೇ ಏನು ರಿಸರ್ವೇಶನ್ ಸಿಕ್ಕಿದೆ, ಇನ್ನೆಷ್ಟು ಏನು ಸಹಾಯ ಮಾಡಬಹುದು, ಹಿಂದಿದ್ದವ್ರನ್ನ ಬಡವರಿದ್ದವ್ರನ್ನ ಹೆಂಗ್ ಸರಿ ಸಮಾನ ಮಾಡಬೇಕು ಅನ್ನುವಂತ. ಇಂದಿರಾ ಸಹಾನಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಲ್ಲಿ ಜಡ್ಜ್ಗಳು ಹೇಳ್ತಾರೆ ಜಾತಿ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ, ಆದರೆ ಹಿಂದಿದ್ದವ್ರನ್ನ ಗುರುತಿಸಲು ಅದು ಅವಶ್ಯಕತೆ ಇದೆ. ಆ ಗುರುತಿಸಿ ಅವರನ್ನ ಮುಂದೆ ತರೋದಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಕೋರ್ಟ್ಗಳು, ಜಡ್ಜ್ಗಳು, ಕಾನೂನು, ಸಂವಿಧಾನ ಏನ್ ಹೇಳ್ತದೆ. ಇವತ್ತು ರಾಜ್ಯ ಸರ್ಕಾರಗಳು ಹಲವಾರು ಶಿಫಾರಸುಗಳನ್ನು ಮಾಡ್ತಾರೆ, ಆದ್ರೆ ಕೋರ್ಟ್ ಅಲ್ಲಿ ಹಲವಾರು ಶಿಫಾರಸುಗಳು ಬಿದ್ದು ಹೋಗ್ತವೆ, ಕೇಂದ್ರ ಸರ್ಕಾರದಲ್ಲಿ ಬಿದ್ದು ಹೋಗ್ತವೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ನಮ್ಮ ಹಿರಿಯರ ಬಹಳ ದೊಡ್ಡ ಹೋರಾಟ ಇದೆ 1940ರಿಂದ, ಆದ್ರೆ ಇವತ್ತುವರೆಗೂ ಆಗಿಲ್ಲ. ಸಂವಿಧಾನದ ಪ್ರಕಾರ 6 ಧರ್ಮಗಳು ನಮ್ಮ ಸಂವಿಧಾನದಲ್ಲಿ ಇದ್ದಾವೆ: ಹಿಂದೂ, ಇಸ್ಲಾಂ, ಕ್ರೈಸ್ತ್, ಸಿಖ್, ಇಸಾಯಿ, ಬುದ್ಧ. ಇದ ನಂತರ ಯಾರಿಗೂ ಕೊಟ್ಟಿಲ್ಲ. ಹಲವಾರು ಜನ ಅರ್ಜಿಗಳನ್ನು ಹಾಕಿದ್ದಾರೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳಿದ್ದಾವೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಇಚ್ಛಾಶಕ್ತಿಯೇ ಅಂತಿಮ. ಜನರ ಇಚ್ಛಾಶಕ್ತಿ ಒಂದಿಲ್ಲ ಒಂದ್ ದಿವಸ ಜಯ ಸಿಕ್ಕೇ ಸಿಗ್ತದೆ ಪ್ರಜಾಪ್ರಭುತ್ವದಲ್ಲಿ. ಆ ಆಶಾಭಾವನೆಯಿಂದ ನಾವು ಇರೋಣ. ಅದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಬೇಡ. ಆದ್ರೆ ಇವತ್ತಿನ ಈ ಸಮೀಕ್ಷೆ ನಿಮಗೆ ಧರ್ಮದ ಆಧಾರದ ಮೇಲೆ ಸಿಗುವುದಿಲ್ಲ. ನೀವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಅದು ಲೆಕ್ಕಕ್ಕೆ ಬರುದಿಲ್ಲ. ನೀವು ಯಾವ ಸಮಾಜಕ್ಕೆ ಸೇರಿದ್ರಿ, ಯಾವ ಜಾತಿಗೆ ಸೇರಿದ್ರಿ, ಉಪ ಪಂಗಡಕ್ಕೆ ಸೇರಿದ್ದೀರಿ ಅನ್ನುವಂಥದ್ದು ಆ ಕಾಲಂಗಳು ಏನು ಕಂಡ್ರೆ ಹೇಳಿದ್ರೆ ಅದು ಬಹಳ ಮುಖ್ಯ. ಅಲ್ಲಿ ನಮ್ಮ ಸಂಖ್ಯೆಯ ಬಲವನ್ನ ತೋರಿಸೋದಕ್ಕೆ ಅವಕಾಶ ಇದೆ. ನಮ್ಮ ಕಾಯಕ ಸಮಾಜಗಳನ್ನ ಒಡೆದು ಕಳೆದ ಬಾರಿ ಏನು ಪ್ರಯತ್ನ ಆಗಿತ್ತು ಅದನ್ನ ಸರಿಪಡಿಸೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಜಾತಿಯ ವಿಚಾರದಲ್ಲಿ ವೀರಶೈವ ಲಿಂಗಾಯತ ನಾವು ಒಂದ್ ಅನ್ನುವಂಥದ್ದನ್ನ ಬಹಳ ಗಟ್ಟಿಯಾಗಿ ಪ್ರಬಲವಾಗಿ ಹೇಳಲೇಬೇಕಾಗ್ತದ, ಪ್ರಶ್ನೆನೇ ಇಲ್ಲ. ಇನ್ನು ಕೆಲವು ಸಮುದಾಯಗಳು ಏನು ಈಗ ರಿಸರ್ವೇಶನ್ಗಳನ್ನ ಪಡೆದಿದ್ದಾವೆ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಸಬ್ ಕಾಸ್ಟ್ಗಳಿಗೆ ಅನುಗುಣವಾಗಿ ನೀವು ಅದನ್ನು ಹೇಳೋದಕ್ಕೆ ಸ್ವತಂತ್ರ ಅಖಿಲ ಭಾರತ ವೀರಶೈವ ಮಹಾಸಭಾ ಕೊಟ್ಟಿದೆ. ಇದಲ್ಲದೆ ಇದಕ್ಕಿಂತ ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ಬರುತ್ತದೆ, ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡ್ತದೆ. ಅದು ಅಧಿಕೃತವಾಗಿ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತದೆ. ಅದು ಅಧಿಕೃತವಾಗಿರ್ತದೆ. 20 ವರ್ಷ 30 ವರ್ಷ ಶಾಶ್ವತವಾಗಿರ್ತದೆ. ಅದು ಯಾವ ರೀತಿ ಇರ್ತದೆ ಅದನ್ನ ಅರ್ಥ ಮಾಡಿಕೊಂಡು ಅಖಿಲ ಭಾರತ ವೀರಶೈವ ಮಹಾಸಭಾ ಮುಂಚಿತವಾಗಿಯೇ ಎಲ್ಲ ಸಮುದಾಯಗಳನ್ನ, ಎಲ್ಲ ಉಪ ಪಂಗಡಗಳನ್ನ, ಉಪಜಾತಿಗಳ ಪ್ರಮುಖರನ್ನ ಗುರುಗಳನ್ನ ಕರೆದು ಮಾತನಾಡಿ, ಈಗ ಹೆಂಗ ವೀರಶೈವರು ಲಿಂಗಾಯತರು ಒಂದಾಗಿದ್ದೇವೆ ಅದೇ ರೀತಿ ಇತರ ಉಪಕರಣಗಳು ಯಾವ ಬೇರೆ ಬೇರೆ ಇದ್ದಾವೆ ಅವ್ರು ಎಲ್ಲರನ್ನೂ ಸೇರಿಸಿ ಚರ್ಚೆ ಮಾಡಿ ಒಂದೇ ಒಂದು ತೀರ್ಮಾನ ಮಾಡಿ. ಅದು ಬಹಳ ಮುಖ್ಯ. ಅದು ನಮ್ಮ ಭವಿಷ್ಯವನ್ನ ಬರೀತದೆ. ಈಗಿರುವಂತಹ ರಾಜ್ಯದಲ್ಲಿ ಈಗಾಗಲೇ 50% ದಾಟಿ 56% ಬಂದಿದ್ದೇವೆ ನಾವು. ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಏನೇ ನಿರ್ಣಯ ತೆಗೆದುಕೊಂಡ್ರು ಸಂವಿಧಾನಬದ್ಧವಾಗಿರಬೇಕು, ಕಾನೂನುಬದ್ಧವಾಗಿರಬೇಕು, ಅಂದ್ರೆ ಅದು ನಿಲ್ತದೆ. ನಮ್ಮ ಮನಸ್ಸೋ ಇಚ್ಛೆ ನಾವು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ನಾವೆಲ್ಲ ಇಲ್ಲಿ ಸೇರಿರೋದೇನು, ನಮ್ಮ ಸಮಾಜದಲ್ಲಿರುವಂತಹ ಬಡವರಿಗೆ, ನಮ್ಮ ಸಮಾಜದಲ್ಲಿರುವಂತಹ ಯುವಕರಿಗೆ, ನಮ್ಮ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನಿರ್ಮಿಸಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರು ಮುಂದೆ ಬರಬೇಕು. ಈ ಹಿತಾಸಕ್ತಿ ಆಗ್ಬೇಕಾದ್ರೆ ಈ ಚೌಕಟ್ಟಿನಲ್ಲಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ನಿರ್ಣಯಗಳನ್ನ ಮಾಡಬೇಕಾಗ್ತದೆ. ಹೊರತಾಗಿ ಬೇರೆ ಯಾವುದೇ ರೀತಿ ನಿರ್ಣಯಗಳು ಮಾಡಿದ್ರು ಕೂಡ ನಾವು ನಿರ್ಣಯ ಮಾಡಬಹುದು, ಆದ್ರೆ ನಮ್ಮ ಮಕ್ಕಳಿಗೆ ಪ್ರಯೋಜನ ಆಗಲ್ಲ. ಬುದ್ಧಿವಂತ ಸಮಾಜ ಅಂತ ನಾವು ಕರಿತೀವಿ, ಒಬ್ಬೊಬ್ಬರು ಒಂದೊಂದರ ಮಾತಾಡ್ತೇವೆ. ಅತಿ ಬುದ್ಧಿವಂತಿಕೆ ಒಮ್ಮೊಮ್ಮೆ ಸಮಸ್ಯೆ ಆಗ್ತದೆ. ವಸ್ತುನಿಷ್ಠಿಯಾಗಿ ನಾವು ನಿರ್ಣಯವನ್ನ ತೆಗೆದುಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈಶ್ವರ ಖಂಡ್ರೆ ಅವರು ಬಹಳ ಯೋಚನೆಯನ್ನ ಮಾಡಿ ಸಮತೋಲನವನ್ನ ಇಟ್ಟು ಒಳ್ಳೆ ರೀತಿಯಲ್ಲಿ ನಿರ್ಣಯವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ
ಇದೇ ರೀತಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಅವ್ರ ಮುಂದೆ ಹೋಗಬೇಕು ಅನ್ನುವಂತ ವಿಚಾರವನ್ನು ಇಟ್ಟು ಇವತ್ತು ನಾವೆಲ್ಲ ಮಾತಾಡ್ತೀವಿ ರಾಜಕಾರಣ ಧರ್ಮ ಅಂತ. ಒಂದ್ ಮಾತನ್ನ ಹೇಳಕ್ಕೆ ಇಚ್ಛೆ ಬಿಡ್ತೀನಿ, ಯಾರು ಅನ್ಯತೆ ಭಾವಿಸೋ ಅವಶ್ಯಕತೆ ಇಲ್ಲ, ಯಾರು ಕೂರ್ತು ಮಾತಾಡ್ತಾ ಇಲ್ಲ. ರಾಮ್ ಮನೋಹರ್ ಲೋಹಿಯಾ ಅವರು ಹೇಳಿದ್ರು, ರಿಲಿಜನ್ ಈಸ್ ಶಾರ್ಟ್ ಟೈಮ್ ಪೊಲಿಟಿಕ್ಸ್ ಅಂಡ್ ಪೊಲಿಟಿಕ್ಸ್ ಈಸ್ ಶಾರ್ಟ್ ಟೈಮ್ ರಿಲಿಜನ್ ಅಂಡ್ ರಿಲಿಜನ್ ಈಸ್ ಲಾಂಗ್ ಟರ್ಮ್ ಪೊಲಿಟಿಕ್ಸ್ ಅಂತ ಪಾರ್ಲಿಮೆಂಟ್ ನಲ್ಲಿ ನಿಂತು ಹೇಳಿದ್ರು. ಆದ್ರಿಂದ ನಮಗೆ ರಾಜಕೀಯ ಶಕ್ತಿ ಇದ್ದಾಗ ನಮ್ಮ ಸಮಾಜಕ್ಕೆ ಸಂಪೂರ್ಣವಾದಂತ ನ್ಯಾಯ ಸಿಗಕ್ಕೆ ಸಾಧ್ಯ ಇದೆ. ಆ ದಿನಗಳು ಏನು ಅವರು ಗುರುಗಳು ಹೇಳಿದ್ರು 30% ಅಂತ, ಆ ದಿನಗಳು ಬಂದಾಗ ಏನು ಈಗ ಸೀಮಿತವಾಗಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಅದು ಅಖಂಡ ವೀರಶೈವ ಮಹಾಸಭಾದ ಭವ್ಯ ಭವಿಷ್ಯಕ್ಕಾಗಿ ಒಕ್ಕಟ್ಟಿನಿಂದ ಆ ಕೆಲಸವನ್ನ ಮಾಡಬೇಕು. ಈಗ ಧರ್ಮದ ವಿಚಾರದಲ್ಲಿ ಸಂವಿಧಾನದಲ್ಲಿ ಏನು ಧರ್ಮಗಳಿದ್ದಾವೆ ಅವು ಮಾತ್ರ ಅಂಗೀಕೃತ ಆಗ್ತವೆ, ಇಲ್ಲದ್ರೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾನು ಮತ್ತೊಮ್ಮೆ ಒತ್ತಿ ಹೇಳಿ, ಆದರೆ ಜಾತಿ ಕಾಲಂ ಬಹಳ ಮುಖ್ಯ. ವೀರಶೈವ ಲಿಂಗಾಯತ ಅಂತ ಬರೆಸಲೇಬೇಕು. ಉಪಜಾತಿಯಲ್ಲಿ ನಿಮ್ಮ ಉಪ ಪಂಗಡಕ್ಕೆ ಅನುಕೂಲ ಆಗುವಂತ ಮೀಸಲಾತಿ ಅನುಗುಣವಾಗಿ ನಾವು ನಿರ್ಣಯಗಳನ್ನ ಮಾಡಬೇಕೆಂದು ಪುನರುಚ್ಚಾರ ಮಾಡಿ ಮತ್ತೊಮ್ಮೆ ಅಖಿಲ ಭಾರತ ವೀರಶೈವ ಮಹಾಸಭಾಗೆ ಪರಮಪೂಜ್ಯ ದಿಂಗಾಲೇಶ್ವರು ಮತ್ತು ಇಲ್ಲಿ ಕೂತಿರುವಂತಹ 1000ಕ್ಕಿಂತ ಹೆಚ್ಚು ಜನ ಬಂದಿರುವಂತಹ ಎಲ್ಲ ನನ್ನ ಪೂಜ್ಯರಿಗೆ ಪಂಚಪೀಠಾಧೀಶರವರಿಗೆ ನನಗೆ ಬಹಳ ಸಂತೋಷ ಆಗಿದೆ ಬುದ್ಧಿ. ನಾನು ದಾವಣಗೆರೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಆದಿ ಗುರು ರೇಣುಕಾಚಾರ್ಯ ಅವರು ಹುಟ್ಟುಹಬ್ಬದ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದಾಗ ತಾವೆಲ್ಲ ನನಗೆ ಅಭಿನಂದನೆ ಸಲ್ಲಿಸಿದ್ರು. ಅವ್ರು ಏನ್ ಹೇಳಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ ಅಂದ್ರೆ ಮಾನವೀಯತೆ ಇರುವಂತ ಧರ್ಮವನ್ನ ಜಯವಾಗಲಿ. ಬಸವಣ್ಣವ್ರೇನ್ ಹೇಳಿದ್ರು, ದಯವೇ ಧರ್ಮದ ಮೂಲವಯ್ಯ. ದಯ ಮಾನವೀಯ ಗುಣ. ಅವರು ಮಾನವೀಯತೆಯನ್ನು ಹೇಳಿದ್ರು, ಇವರು ಮಾನವೀಯತೆಯನ್ನು ಹೇಳಿದ್ರು, ಮಾನವೀಯ ಗುಣಗಳನ್ನು ಹೇಳಿದ್ರು, ಇವರು ಅದನ್ನ ಹೇಳಿದ್ರು. ರೇಣುಕಾಚಾರ್ಯರು ಮತ್ತು ಬಸವಣ್ಣವ್ರು ಒಂದೇ ಹೇಳಿದಾಗ ನಾವ್ಯಾರ್ರಿ, ನಾವ್ಯಾಕೆ ಇದು ಮಾಡ್ತಾ ಇದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ? ಅವರೇ ನಮ್ಮ ಆದಿ ಪುರುಷರು ಒಂದಾಗಿದ್ದಾರೆ, ನಾವು ನರಮಾನವರು. ನಮ್ಮ ಕಾಯಕವನ್ನು ಮಾಡಿಕೊಂಡು ನಾವು ನಿಷ್ಠೆಯಿಂದ ಮತ್ತೆ ಇಬ್ರು ಲಿಂಗ ಪೂಜೆನ ಮಾಡ್ತಾರೆ, ಮತ್ತೆ ಬೇರೆ ಏನು ಮಾಡ್ತಾರ? ಆ ಲಿಂಗ ಪೂಜೆಯಲ್ಲಿ ಮಹಾಶಿವನ ಮಹಾದೇವನ ಒಂದು ಆವಿಷ್ಕಾರ ಇದೆ. ಜಗದಗಲ ಮುಗಲಗಿಲ ಪಾತಾಳದಲ್ಲ ಇತ್ತತ್ತ ಏನಪ್ಪ ಅದು ಪೂರ್ತಿ ಹೇಳೋ. ಹೀಗೆ ವಿಚಾರ ಒಂದೇ ಇದೆ, ಆಚಾರ ಒಂದೇ ಇದೆ. ಈಗ ಬೇಕಾಗಿರುವಂತಹದ್ದು ನಡೆ ಮತ್ತು ನುಡಿ ಒಂದಾಗಬೇಕು. ಈ ಸಮಾವೇಶದಿಂದ ಇನ್ನು ಒಂದು ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕರಿದ್ದಂಗೆ ಆ ಸ್ಥಾನವನ್ನ ನಾವು ಸದುಪಯೋಗ ಮಾಡಿಕೊಂಡು ಬರುವಂತಹ ದಿನಗಳಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರಿಗೂ ಕೂಡ ಒಂದು ಆಶಾಕಿರಣವಾಗಿರುವಂತಹ ನಮ್ಮ ಸಮಾಜದ ಬಡವರಿಗೆ, ನಮ್ಮ ಸಮಾಜದಲ್ಲಿ ಇಲ್ದಿರುವಂತಹ ಇಲ್ಲಿ ಉಳ್ಳವರಿಂದ ಇಲ್ದವರಿಗೆ ಹೆಂಗೆ ಸಹಾಯ ಮಾಡಬೇಕು, ಸರ್ಕಾರದ ವ್ಯವಸ್ಥೆಯಲ್ಲಿ ಹೆಂಗೆ ಸಹಾಯ ಮಾಡ್ಕೋಬೇಕು ಅನ್ನೋದನ್ನ ವೀರಶೈವ ಮಹಾಸಭಾ ಅದನ್ನ ನೇತೃತ್ವ ವಹಿಸಲಿ. ಪರಮ ಪೂಜ್ಯರ ಎಲ್ಲರ ಆಶೀರ್ವಾದ ಅವ್ರಿಗೆ ಸಿಗಲಿ. ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಸೇರಿದ್ದು ಬಹಳ ಸಂತೋಷ ಆಗಿದೆ. ಹಾಲಲ್ಲಿ ಜೇನು ಸೇರಿದಂಗಾಗಿದೆ. ಈ ಹಾಲು ಜೇನು ನಿರಂತರವಾಗಿರಲಿ. ಹಾಲು ಜೇನು ಸೇರಿದಾಗ ಯಾವ ಸವಿ ಇರ್ತದೆಯೋ ಅದೇ ರೀತಿ ಮನಸ್ಸು ಮತ್ತು ಮೆದುಳು ಇವೆರಡೂ ಸೇರಿದಾಗ ಅದೇ ಅಮೃತಗಳಿಗೆ, ಆ ಅಮೃತಗಳಿಗೆ ಇವತ್ತಿದೆ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅಖಿಲ ಭಾರತ ವೀರಶೈವ ಮಹಾಸಭೆ 1904ರಲ್ಲಿ